ಚಾಮುಂಡಿ ಪ್ರಜ್ವಲ್ ರೇವಣ್ಣನ ರಿಲೀಸ್ ಮಾಡಿಸು. ಮೈಸೂರಿನ ತಾಯಿ ಚಾಮುಂಡಿಗೆ ಮೊರೆ ಹೋದ ಭವಾನಿ ರೇವಣ್ಣ. ತಾಯಿ ಚಾಮುಂಡಿ ಪ್ರಜ್ವಲ್ ರೇವಣ್ಣನ ರಿಲೀಸ್ ಮಾಡಿಸು. ಮೈಸೂರಿನ ತಾಯಿ ಚಾಮುಂಡಿಗೆ ಮೊರೆ ಹೋದ ಭವಾನಿ ರೇವಣ್ಣ. ಜೈಲು ಸೇರಿರೋ ಪುತ್ರ ಪ್ರಜ್ವಲ್ ಹೆಸರಿನಲ್ಲಿ ವಿಶೇಷ ಪೂಜೆಯನ್ನ ಮಾಡಿಸಿದ್ದಾರೆ. ಪ್ರಜ್ವಲ್ ರೇವಣ್ಣರನ್ನ ಸಂಕಷ್ಟದಿಂದ ಪಾರು ಮಾಡುವಂತೆ ಪೂಜೆಯನ್ನ ಮಾಡಿಸಲಾಗಿದೆ. ಚಾಮುಂಡೇಶ್ವರಿ ಉತ್ಸವ ಸಮಿತಿಯ ಪಲ್ಲಕ್ಕಿ ಎಳೆದ ಭವಾನಿ ರೇವಣ್ಣಗೆ ಮೈಸೂರಿನ ಸ್ಥಳೀಯ ಜೆಡಿಎಸ್ ಮುಖಂಡರ ಸಾಥ್. ಕಳೆದ 2 ವರ್ಷದಿಂದ ಜೈಲಿನಲ್ಲಿ ಕುಳಿತಿರುವಂತಹ ಪ್ರಜ್ವಲ್ ರೇವಣ್ಣ ಲೋಕಸಭೆ ಚುನಾವಣೆ ವೇಳೆ ಪ್ರಜ್ವಲ್ ವಿರುದ್ಧ ರೇಪ್ ಕೇಸ್ ಬಾಂಬ್ ಸಿಡಿದಿತ್ತು. ಈಗ ತಾಯಿ ಚಾಮುಂಡಿಗೆ ಪೂಜೆಯನ್ನ ಮಾಡಿಸಿದ್ದಾರೆ. ವಿಶೇಷ ಪೂಜೆಯನ್ನ ಮಾಡಿಸಿ ಮಗ ಪ್ರಜ್ವಲ್ ರೇವಣ್ಣ ಅವರನ್ನ ಬಿಡುಗಡೆ ಮಾಡಿಸು ಅಂತ ಭವಾನಿ ರೇವಣ್ಣ ಪೂಜೆಯನ್ನ ಮಾಡಿಸಿರುವಂಥದ್ದು. ಜೈಲು ಸೇರಿರೋ ಪುತ್ರನನ್ನ ಬಿಡುಗಡೆ ಮಾಡಿಸು, ಸಂಕಷ್ಟದಿಂದ ಪಾರು ಮಾಡು ಅಂತ ತಾಯಿ ಚಾಮುಂಡೇಶ್ವರಿಯ ಮೊರೆ ಹೋಗಿದ್ದಾರೆ ಭವಾನಿ ರೇವಣ್ಣ. ಉತ್ಸವ ಮೂರ್ತಿಯನ್ನ ಪಲ್ಲಕ್ಕಿಯನ್ನ ಎಳೆದಿದ್ದಾರೆ. ಭವಾನಿ ರೇವಣ್ಣಗೆ ಮೈಸೂರಿನ ಸ್ಥಳೀಯ ಜೆಡಿಎಸ್ ಮುಖಂಡರು ಕೂಡ ಸಾಥ್ ನೀಡಿರುವಂಥದ್ದು. ಕಳೆದ 2 ವರ್ಷಗಳಿಂದ ಜೈಲಿನಲ್ಲಿ ಕುಳಿತಿದ್ದಾರೆ ಪ್ರಜ್ವಲ್ ರೇವಣ್ಣ. ಲೋಕಸಭೆ ಚುನಾವಣೆ ವೇಳೆ ಪ್ರಜ್ವಲ್ ರೇವಣ್ಣ ವಿರುದ್ಧ ರೇಪ್ ಕೇಸ್ ಬಾಂಬ್ ಸಿಡಿದಿತ್ತು. ಈಗ ಅವರ ತಾಯಿ 2 ವರ್ಷಗಳ ನಂತರನಾದರೂ ರಿಲೀಸ್ ಮಾಡಿಸು ತಾಯಿ ಅಂತ ಚಾಮುಂಡೇಶ್ವರಿಯ ಮೊರೆ ಹೋಗಿರುವಂಥದ್ದು. ಅಲ್ಲಿನ ಸ್ಥಳೀಯ ಜೆಡಿಎಸ್ ಮುಖಂಡರು ಕೂಡ ಸಾಥ್ ನೀಡಿದ್ದಾರೆ. ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನ ಮಾಡಿಸಿ ಉತ್ಸವ ಮೂರ್ತಿಯ ಪಲ್ಲಕ್ಕಿಯನ್ನು ಕೂಡ ಎಳೆದಿದ್ದಾರೆ ಭವಾನಿ ರೇವಣ್ಣ. ಸಂಕಷ್ಟದಿಂದ ಪಾರು ಮಾಡು ನನ್ನ ಪುತ್ರನನ್ನ ಅಂತ ಪೂಜೆ ಮಾಡಿಸಿರುವಂಥದ್ದು. ಚಾಮುಂಡೇಶ್ವರಿ ಉತ್ಸವ ಮೂರ್ತಿಯ ಪಲ್ಲಕ್ಕಿಯನ್ನ ಎಳೆದ್ರು ಭವಾನಿ ರೇವಣ್ಣ. ಮೈಸೂರಿನ ಸ್ಥಳೀಯ ಜೆಡಿಎಸ್ ಮುಖಂಡರು ಕೂಡ ಸಾಥನ ನೀಡಿದ್ದಾರೆ. ಕಳೆದ 2 ವರ್ಷಗಳಿಂದ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಇರುವಂಥದ್ದು. ಲೋಕಸಭೆ ಚುನಾವಣೆ ವೇಳೆ ರೇಪ್ ಕೇಸ್ ಆಗಿತ್ತು ಅವರ ಮೇಲೆ. ನಂತರ ಈಗ 2 ವರ್ಷದಿಂದ ಜೈಲಿನಲ್ಲಿರುವಂತಹ ಪ್ರಜ್ವಲ್ ಬೇಗ ಬಿಡುಗಡೆ ಆಗಲಿ, ಅವರಿಗೆ ಬಿಡುಗಡೆ ಮಾಡಿಸು ಅಂತ ತಾಯಿ ಚಾಮುಂಡಿಯ ಮೊರೆ ಹೋಗಿದ್ದಾರೆ. ಲೋಕಸಭೆ ಚುನಾವಣೆ ವೇಳೆ ಪ್ರಜ್ವಲ್ ರೇವಣ್ಣ ಮೇಲೆ ರೇಪ್ ಕೇಸ್ ಆಗಿತ್ತು. ಅದೇ ವಿಚಾರವಾಗಿ ವಿಚಾರಣೆ ನಡೆದು 2 ವರ್ಷದಿಂದ ಈಗ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿದ್ದಾರೆ. ಜೈಲಿನಲ್ಲಿ ಇರುವಂತಹ ನನ್ನ ಮಗನನ್ನ ಬೇಗ ಪಾರು ಮಾಡು, ರಿಲೀಸ್ ಮಾಡಿಸು ಅಂತ ತಾಯಿ ಭವಾನಿ ರೇವಣ್ಣ ಅವರು ಚಾಮುಂಡೇಶ್ವರಿಯ ಮೊರೆ ಹೋಗಿರುವಂಥದ್ದು. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆಯನ್ನ ಮಾಡಿಸಿದ್ದಾರೆ. ಲೋಕಸಭೆ ಚುನಾವಣೆ ವೇಳೆ ಪ್ರಜ್ವಲ್ ವಿರುದ್ಧ ಕೇಸ್ ಹಾಕಿತ್ತು, ರೇಪ್ ಕೇಸ್ ಕೇಳಿ ಬಂದಿತ್ತು, ಗಂಭೀರವಾದಂತಹ ಆರೋಪ. ಪ್ರಜ್ವಲ್ ರೇವಣ್ಣ ರಿಲೀಸ್ ಮಾಡಿಸು ಅಂತ ಈಗ ತಾಯಿ ಮೊರೆ ಹೋಗಿರುವಂಥದ್ದು ಚಾಮುಂಡಿಯನ್ನ. ವಿಶೇಷವಾಗಿ ಪೂಜೆಯನ್ನ ಮಾಡಿಸಿ ಉತ್ಸವ ಮೂರ್ತಿಯ ಪಲ್ಲಕ್ಕಿಯನ್ನ ಎಳೆದು ತಾಯಿಯನ್ನ ಬೇಡಿಕೊಂಡಿದ್ದಾರೆ. ಭವಾನಿ ರೇವಣ್ಣ ಮೈಸೂರಿನಲ್ಲಿ ವಿಶೇಷ ಪೂಜೆಯನ್ನ ಮಾಡಿಸಿರುವಂಥದ್ದು. ಗಂಭೀರವಾದಂತಹ ರೇಪ್ ಕೇಸ್ ಆರೋಪ ಕೇಳಿ ಬಂದಿತ್ತು. ತದನಂತರ ಕೋರ್ಟ್ ಶಿಕ್ಷೆಯನ್ನು ಕೂಡ ನೀಡಿತು. ಈಗ ಕಳೆದ 2 ವರ್ಷಗಳಿಂದ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿರುವಂಥದ್ದು. ತಾಯಿ ಪೂಜೆಯನ್ನ ಮಾಡಿಸಿದ್ದಾರೆ. ಈಗ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ಸಂದೀಪ್. ಸಂದೀಪ್, ಈಗ ವಿಶೇಷವಾಗಿ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಪೂಜೆಯನ್ನ ಮಾಡಿಸಿರುವಂಥದ್ದು. ಎಷ್ಟೇ ಆದರೂ ತಾಯಿ ಜೀವ, ಪ್ರಜ್ವಲ್ ರೇವಣ್ಣನ ಬಿಡುಗಡೆ ಮಾಡಿಸು ಅಂತ ಆ ಕಾರಣಕ್ಕಾಗಿ ವಿಶೇಷ ಪೂಜೆಯನ್ನ ಮಾಡಿಸಿದ್ರ ಹಾಗಾದ್ರೆ ಭವಾನಿ ರೇವಣ್ಣ? ಏನಿದೆ ಹೆಚ್ಚಿನ ಮಾಹಿತಿ ಸಂದೀಪ್? ಚಾಮುಂಡಿ ಬೆಟ್ಟಕ್ಕೆ ರೇವಣ್ಣ ಪತ್ನಿಯಾಗಿರ್ತಕ್ಕಂತಹ ಭವಾನಿ ರೇವಣ್ಣ ಅವರು ಇಂದು ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿರ್ತಕ್ಕಂಥದ್ದು. ಇದರಲ್ಲಿ ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ 2 ವರ್ಷಗಳಿಂದ ಅತ್ಯಾಚಾರ ಕೇಸ್ನಲ್ಲಿ ಜೈಲಿ ಪಾಲಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಹೆಸರಿನಲ್ಲಿ ಇಂದು ಪೂಜೆಯನ್ನ ಭವಾನಿ ರೇವಣ್ಣ ಮಾಡ್ತಿರ್ತಕ್ಕಂಥದ್ದು. ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಸ್ಥಳೀಯ ಜೆಡಿಎಸ್ ಮುಖಂಡರುಗಳೊಡನೆ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಆನಂತರದಲ್ಲಿ ಚಾಮುಂಡೇಶ್ವರಿ ದೇವಿಯ ಉತ್ಸವ ಮೂರ್ತಿಯನ್ನ ಉತ್ಸವ ಮೂರ್ತಿಯ ತೇರನ್ನ ಕೂತು ಭವಾನಿ ರೇವಣ್ಣ ಎಳೆಯೋದ್ರ ಮುಖೇನ ಒಂದು ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಿರ್ತಕ್ಕಂತಹದ್ದು. ಪ್ರಜ್ವಲ್ ರೇವಣ್ಣ ಈಗೇನು ಅತ್ಯಾಚಾರ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ, ಅವ್ರಿಗೆ ಒಳ್ಳೇದಾಗ್ಲಿ, ಈ ಒಂದು ಸಂಕಷ್ಟದಿಂದ ಪಾರಾಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ವಿಶೇಷ ಪೂಜೆಗಳನ್ನ ಇವತ್ತು ಸಲ್ಲಿಸಿರ್ತಕ್ಕಂಥದ್ದು. ಮಂಜರಿ. ಓಕೆ ಸಂದೀಪ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.